ನಮಸ್ತೆ ಸರ್. ಮಾತನಾಡಿ. ಏನಾದರೂ ಪ್ರಶ್ನೆ ಮಾಡೋದಿದ ಸಂಬಂಧಪಟ್ಟಂತಹ ಅತಿಥಿಗಳು ಉತ್ತರ ಪ್ರಶ್ನೆ ನನಗೆ ಪ್ಯಾನಲಿಸ್ಟ್ಗಳ ಹತ್ರ ಅಲ್ಲ, ನನಗೆ ಫ್ರೀಡಮ್ ಟಿವಿ ಅವ್ರ ಹತ್ರ ಒಂದು ಕ್ಲಾರಿಟಿ ಬೇಕಾಗಿತ್ತು. ನಿಮ್ದು ಪ್ರತಿಯೊಂದು ಚರ್ಚೆ ಕೂಡ ಯಾಕೆ ಹೆಣ್ಮಕ್ಳು ಸುತ್ತಾನೆ ಸುತ್ತಾ ಇರತ್ತೆ, ಅವ್ರನ್ನ ಡಿಮೀನ್ ಮಾಡೋದಾಗ್ಲಿ, ಅವ್ರನ್ನ ಕೆಳಗೆ ಹಾಕೋದಾಗ್ಲಿ, ಅವ್ರ ಬಗ್ಗೆ ಕೆಟ್ಟದಾಗಿ ಇದು ಬೇರೆಯವ್ರಿಗೆ ತೋರ್ಸೋದಾಗ್ಲಿ, ಅದ್ರ ಬಗ್ಗೆ ಯಾಕೆ ಸುತ್ತಾ ಇರತ್ತೆ ಅಂತ ಒಂದು ಜಾಗೃತಿ ಮನೋಭಾವದಿಂದ, ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ, ಹೆಣ್ಣು ಮಕ್ಕಳ ಸುತ್ತ ಅತಿ ಸೂಕ್ಷ್ಮವಾದ ವಾತಾವರಣ ಇರೋದ್ರಿಂದ, ಬೆಂಗಳೂರಿನಲ್ಲಿ ಅಪಹರಣಕ್ಕೊಳಗಾಗ್ತಾ ಇರೋದು ಹೆಣ್ಣು ಮಕ್ಕಳು, ರೇಪುಗಳಂತಹ ಅತ್ಯಂತ ದರಿದ್ರ ಸಂಪ್ರದಾಯಕ್ಕೆ ಅಮಾಯಕ ಅನೇಕ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಅವರ ಮೇಲಿನ ಒಂದು ಪ್ರತ್ಯೇಕ ಹಿತದೃಷ್ಟಿ ತಪ್ಪಾದು ಸೌಮ್ಯ ಅವರೇ? ದೃಷ್ಟಿಗಿಂತ ನನಗೆ ಅನ್ನಿಸ್ತಿರೋದು ನಿಮ್ಮ ಪ್ರತಿ ಟಾಪಿಕ್ ಕೂಡ ಹೆಣ್ಮಕ್ಳು ವಿರುದ್ಧನೇ ಇರೋ ತರಾನೇ ಇದೆ. ಮತ್ತೆ ಅಲ್ಲಿ ಕೂತ್ಕೊಂಡಿರೋ ಅಷ್ಟು ಹೆಣ್ಮಕ್ಳು ಕೂಡ ಎಲ್ಲರೂ ಹೆಣ್ಮಕ್ಳ ವಿರುದ್ಧನೇ ಮಾತಾಡ್ತಾರೆ ಅಂತ ಅನ್ಸತ್ತೆ ನನ್ಗೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಬರೋದಿಲ್ಲ. ನ್ಯೂಟ್ರಲ್ ಆಗಿರ್ಬೇಕು, ಪರ ಆಗ್ಲಿ ವಿರೋಧ ಆಗ್ಲಿ ನೀವು ಮಾತಾಡ್ಬಾರ್ದು, ನ್ಯೂಟ್ರಲ್ ಆಗಿರ್ಬೇಕು. ಒಂದ್ ನಿಮಿಷ ಮಾತನಾಡ್ತಾ ಇದ್ದಾರೆ. ಇತ್ತೀಚೆಗೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಆಗ್ತಿದೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ನಾನು ಆಲ್ಮೋಸ್ಟ್ 18 ಶಾಲೆಗಳಿಗೆ ನಾನು ಟ್ರೈನರ್ ಅಂಡ್ ಮೋಟಿವೇಶನ್ ಸ್ಪೀಕರ್ ಆಗಿದ್ದೀನಿ, ಕೌನ್ಸಿಲರ್ ಆಗಿದ್ದೀನಿ. ಹೆಚ್ಚೆಚ್ಚು ಶಾಲೆಯಲ್ಲಾಗಿರ್ಬೋದು, ಮಕ್ಕಳಾಗಿರ್ಬೋದು, ಕಾಲೇಜ್ ಮಕ್ಕಳಾಗಿರ್ಬೋದು, ಹೆಂಗಸರಾಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಹೇಗೆ ಆಗ್ತಾ ಇದೆ? ಮೊದಲು 20 ವರ್ಷದ ಹಿಂದೆ ಅಪಹರಣ ಆಗ್ತಾ ಇದ್ರು. ಯಾವುದಾದ್ರು ದೊಡ್ಡ ದೊಡ್ಡ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇದ್ರು, ಅವ್ರನ್ನ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾ ಇದ್ರು. ಇತ್ತೀಚೆಗೆ ಹೇಗೆ ಅವ್ರಿಗೆ ನಾವು ಟಾರ್ಗೆಟ್ ಆಗಿದ್ದೀವಿ ಅಂದರೆ ಇನ್ಸ್ಟಾಗ್ರಾಮಿಂದನೇ ಟಾರ್ಗೆಟ್ ಆಗಿದ್ದೀವಿ ನಾವು. ಹೇಗೆ ಪರಿಚಯ ಇಲ್ಲಂಥ ವ್ಯಕ್ತಿಗಳಿಗೆ ನಮಗೆ ಲೈಕ್ ಕೊಡ್ತಾನೆ, ಕಮೆಂಟ್ ಆಗ್ತಾನೆ, ಅದನ್ನ ನೋಡ್ತೀವಿ, ಖುಷಿ ಪಡ್ತೀವಿ, ಪರ್ಸ್ನಲ್ DM ಮಾಡ್ತಾನೆ. ಅವನಿಗೆ ಪರಿಚಯ ಇಲ್ಲಂಥ ವ್ಯಕ್ತಿಗಳಿಗೆ ನಾವೆಲ್ಲ ಡೀಟೇಲ್ಸ್ ಕೊಟ್ಟಾಗ ಹೆಣ್ಣು ಮಕ್ಕಳು ಜಾಗ್ರತೆ ಇರಿ ಅಂತ ನಾವು ಹೇಳ್ತಾ ಇದ್ದೀವಿ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಏನಾಗ್ತಾ ಇದೆ. ಬೇಡ, ನೀವೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಒಂದು 35 ಆಲ್ಮೋಸ್ಟ್ ಪುರುಷರು ಒಂದು ಬಾಲಕಿನ 12 ವರ್ಷ ಹೆಣ್ಣು ಮಗನನ್ನ ಬಲಾತ್ಕಾರ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನಾವುಗಳೇ ಕಾರಣ. ಆದಷ್ಟು ನಾವು ಸ್ವಲ್ಪ ಹುಷಾರಾಗಿ. ಹ್ಯೂಮನ್ ಟ್ರಾಫಿಕಿಂಗ್ ನೀವು ಇದರಿಂದ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ, ಒಂದ್ ಸೈಡ್ ನಾನು ಒಪ್ಕೊಂತೀನಿ. ಆದ್ರೆ ಆನ್ ದಿ ಅದರ್ ಸೈಡ್ ನಾನು ಹೇಳೋದೇನಂದ್ರೆ, ಇದು ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಇದೆಲ್ಲ ಶುರುವಾಗೋ ಮುಂಚೆನೇ ಹ್ಯೂಮನ್ ಟ್ರಾಫಿಕಿಂಗ್ ಇತ್ತು, ಚೈಲ್ಡ್ ಟ್ರಾಫಿಕಿಂಗ್ ಇತ್ತು, ವಿಮೆನ್ ಟ್ರಾಫಿಕಿಂಗ್ ಆಗ್ತಾ ಇತ್ತು, ರೇಪ್ಗಳು ನಡೀತಾ ಇತ್ತು. ಯಾವ್ದು ನಡೀತಿರ್ಲಿಲ್ಲ ಅಂತ ಇಲ್ಲ. ಇದ್ರಿಂದ ಒಂದ್ ಪಕ್ಷ ಜಾಸ್ತಿ ಆಗಿದೆ ಹೊರತು ಇದ್ರಿಂದಾನೇ ಆಗ್ತಿದೆ ಅನ್ನೋದು ಖಂಡಿತ ಸುಳ್ಳು. ಹೆಣ್ಮಕ್ಳು ಡ್ರೆಸ್ ಮಾಡ್ಕೊಳ್ಳೋದನ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂದ್ರೆ, ನೀವು 4 ಜನ ಯು ಆರ್ ಆಲ್ ವೆರಿ ವೆಲ್ ಡ್ರೆಸ್, 4 ಜನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. 4 ಜನದಲ್ಲಿ ನಾನು ಇದುವರೆಗೂ ಮೋಸ್ಟ್ಲಿ ನಾನು ಪದ್ಮಾಕ್ಷಿ ಮೇಡಮ್ ಆಗ್ಲಿ, ಇವ್ರು ಇನ್ನೊಬ್ರು ಮೇಡಮ್ ಆಗ್ಲಿ, ನಾನು ರಿಪೀಟ್ ಮಾಡೋದನ್ನ ನಾನು ಸಹ ನೋಡಿಲ್ಲ ಟಿವಿನಲ್ಲಿ.